ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನೈಟ್ ಆಗಿದೆ, ನೈಟ್ ಆಲ್ರೆಡಿ ಆಗಿದೆ. ಎಷ್ಟಾಗಿದೆ ಅಂತ ಹೇಳ 8 ಗಂಟೆಗೆ 10 ನಿಮಿಷ ಇದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ನಾವು ಅವಾಗಲೇ ಪಾಪುಗೆ ಕೇಕೆಲ್ಲ ಕಟ್ ಮಾಡಿಸ್ಬೇಕಿತ್ತು. ಏನೋ ಒಂದು ಸ್ವಲ್ಪ ಬೇರೆ ಬೇರೆ ಪ್ರಾಬ್ಲಮ್ ಇರೋದ್ರಿಂದ ನೋಡಿ ಇವಾಗ ಕೇಕ್ ಕಟ್ ಮಾಡಿಸೋಣ. ಇವತ್ತಿಗೆ ಪಾಪುಗೆ 6 ತಿಂಗಳು ತುಂಬಿತು, ನಡೆ 7ನೇ ತಿಂಗಳು. ಹಾಗಾಗಿ ಹಾಫ್ ವರ್ಷದ ಬರ್ತಡೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಟೈಮ್ ಆಗಿಬಿಟ್ಟಿದೆ ಇವತ್ತು. ಇಲ್ಲ ಬೆಳಗ್ಗೆನೇ ಮಧ್ಯಾಹ್ನದ ಅಷ್ಟರಲ್ಲಿ ಮಾಡಬೇಕಾಯ್ತು ಅಂತ ಇಲ್ಲಿವರೆಗೂ ವಿಷು ಬಂದ ಊಟ ಮಾಡ್ದ. ಪಾಪ ಅವನು ಕೂಡ ವೆಯ್ಟ್ ಮಾಡ್ದ. ಅವನು ಏನೋ ಹೊರಗಡೆ ಬೇಗ ಕೆಲಸ ಇದೆ ಅಂತ ಹೇಳ್ಬಿಟ್ರೆ ಅವನು ಕೂಡ ಹೋದ. ಏನು ಮಾಡೋಕ್ಕಾಗಲ್ಲ. ಅವನು ಹೇಳ್ದ ನಾನು ವರ್ಷದ ಬರ್ತಡೇ ನನ್ನ ಮಡಿಮೆಯಿಂದ ಸೆಲೆಬ್ರೇಷನ್ ಮಾಡ್ತೀನಿ, ಇವಾಗ ಏನಿಲ್ಲ ಸಿಂಪಲ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೋದ. ಇವಾಗ ನಾನು, ನಮ್ಮ ಮನೆಯವರು ಮತ್ತು ಪಾಪು, ಶೈಲು ಇಷ್ಟೇ ಜನ, ಮತ್ತು ಸುನಿಲ್ ಕೂಡ ಮಧ್ಯೆ ಬರ್ತಾರೆ. ಮನೆಗೆ ಬಂದಿಲ್ವಾ? ಬರ್ತಾರೆ ನೋಡಿ. ಈಗ ಸುನಿಲ್ ಪಾಪ ಬರ್ತಾರೆ. ಎತ್ಕೊ ಖರ್ಚಿ ಬೆತ್ಕೊ. ಯಾಕೆ ಲೈಟಿಂಗ್ಸ್ ಎಲ್ಲ ಶೈಲು ತಂದ್ಬಿಟ್ಟು ಸಿಂಪಲಾಗಿ ಒಂದು ಸಿಂಪಲಾಗಿ ಏನೋ ಒಂದು ಡೆಕೋರೇಷನ್ ಮಾಡ್ಕೊಂಡೋಡೆ. ಲೈಟ್ ಆಫ್ ಮಾಡ್ಬಿಟ್ಟು ತೋರಿಸ್ತಾನೆ ಅವನು. ಬೇಗ ಹಾಕು. ವಾವ್, ಸೂಪರ್, ಚೆನ್ನಾಗಿ ಕಾಣುತ್ತೆ. ಲೈಟ್ ಆಫ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಆದರೆ ಲೈಟ್ ಆಫ್ ಮಾಡಿಬಿಟ್ಟು ಪಾಪನೇ ಕೂರಿಸ್ಬಿಡೋದು ಚೆನ್ನಾಗಿದೆ. ನಾನು ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡಿ ಅವಳು ಖುಷಿ ಅಲ್ವಾ, ಹಾಗಾಗಿ ಬಾ ಲೈಟ್ ಹಾಕಿ ಬನ್ನಿ. ಬಾರಕ್ಕಂತ ಲೈಟ್ ಹಾಕು. ಕೇಕ್ ಕಟ್ ಮಾಡಿಸ್ಬಿಡೋಣ ಪಾಪುಗೆ. ಕೇಕ್ ಯಾವ ರೀತಿ ಮಾಡಿಸಿದಾಳೆ ಅಂತ ತೋರಿಸ್ತಿದ್ದೆಲ್ಲ ಅವಳದೇ ಚಾಯ್ಸು. ಯಾವ ಥರ ಬೇಕೋ ಥರ ಕೇಕ್ನ ರೆಡಿ ಮಾಡಿಸ್ಕೊಂಡಿದ್ದಾಳೆ ಪಾಪುಗೋಸ್ಕರ. ಇವನು ನೋಡಿ, ತುಂಬ ಜನ ಹೇಳ್ತಾ ಇರಿ ಅವಾಗ ದಪ್ಪ ಆಗ್ಬಿಟ್ಟ ಏನು ತಿನ್ನಿಸ್ತೀರಾ ಅಂತ. ಇವಾಗ ಮತ್ತೆ ಸಣ್ಣ ಆದ, ಏನು ಮಾಡಿದ್ರಿ ಅಂತ ಕೇಳ್ಬಿಡಿ. ಯಾಕೆಂದ್ರೆ ಅವಂಗೆ ಹೇಳ್ಬಿಡ್ತಾರೆ ಬಾರ ಇಲ್ಲಿ, ನೀನು ಸಣ್ಣ ಆಗ್ಲಿಕ್ಕೆ ಕಾರಣ ಏನು? ಸೈಕಲಿಂಗ್ ಮಾಡಿ ಅವ್ನು ಸಣ್ಣ ಆಗಿರೋದು. ಫುಲ್ ಸೈಕಲಿಂಗ್ ಅಂದರೆ ಕಡಿಮೆ ಅಂದರೆ 2 ಗಂಟೆ ಟೈಮ್ ಹೊಡಿತಾನೆ. ಸಂಜೆ ಟೈಮು ಸ್ಕೂಲಿಂದ 4 ಗಂಟೆಗೆ ಬರ್ತಾನೆ. 4 ಗಂಟೆಗೆ ಬಂದು ಅವನೇನಿಲ್ಲ, ಬಂದ ತಕ್ಷಣ ತಿಂದುಬಿಟ್ಟು ಕೈಕಾಲು ಮುಖ ತೊಳೆದ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿಕೊಂಡು ಹೊರಗಡೆ ಸೈಕಲ್ ತಗೊಂಡು ಹೋಯ್ತಿದ್ರೆ 6-6:15ವರೆಗೂ ಸೈಕಲಿಂಗ್ ಮಾಡ್ತಾನೆ ಇರ್ತಾರೆ. ಇಲ್ಲೊಂದು 3 ಜನ ಫ್ರೆಂಡ್ಸ್ ಇದ್ದಾರೆ, ಹುಡುಗರೆಲ್ಲ ಸೇರ್ಕೊಂಡು ಸೈಕಲಿಂಗ್ ಮಾಡ್ತಾ ಇರ್ತಾರೆ. ಅದನ್ನು ಮಾಡಿ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಅವನು ಕೂತ್ಕೊಂಡು ಹೋಮ್ವರ್ಕ್ ಬರೆದುಬಿಟ್ಟು ಮಲಗ್ತಾನೆ. ಹೋಮ್ವರ್ಕ್ ಜಾಸ್ತಿ ಇದೆ ಅಂದ ದಿನಕ್ಕೆ ಮಾತ್ರ ಅವನು ಸೈಕಲಿಂಗ್ ಹೋಗಲ್ಲ. ಎಲ್ಲ ಟೈಮಲ್ಲೂ ಸೈಕಲಿಂಗು ರಜೆ ಇದ್ರಂತೂ ಬೆಳಗ್ಗೆ ಟೈಮ್ ಹೋಗ್ತಾ ಇರ್ತಾರೆ. ಹಂಗಾಗಿ ಅವ್ನು ಸೈಕಲಿಂಗ್ ಮಾಡಿನೇ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾನೆ. ಇವಾಗ ಚೆನ್ನಾಗಿ ಕಾಣ್ತಿದ್ದಾನೆ. ಹೇಳ್ಕೋಬೇಕು ಅಂದರೆ ದಪ್ಪಾಗಿದ್ದಾಗ ನಿಜ ಚೆನ್ನಾಗಿದ್ದಿಲ್ಲ. ಮತ್ತು ಹೊರಗಡೆ ಫುಡ್ ಯಾವುದೂ ಕೊಡ್ತಾಯಿಲ್ಲ. ಬಾ ಹೊರಗಡೆ, ಈ ಕಡೆ ಹೊರಗಡೆ ಫುಡ್ ಅಂತ ಅವ್ನಿಗೆ ಏನು ತಿನ್ನಲಿಕ್ಕೆ, ಪಿಜ್ಜಾ ಇಲ್ಲ, ಬರ್ಗರ್ ಇಲ್ಲ, ಗೋಬಿ ಇಲ್ಲ, ಪಾನಿಪುರಿ ಇಲ್ಲ. ಆ್ಯಕ್ಚುಲಿ ಹೇಳ್ಕೋಬೇಕು ಅಂದರೆ ಬೇಕ್ರಿ ತಿಂಡಿನೇ 99% ಏನಿಲ್ಲ. ಅಲ್ಲೊಂದು ಇಲ್ಲೊಂದು ಯಾವಾಗಲೂ ಒಂದು ಅವನಿಗೆ ಬೇಕು ಅಂದಾಗ ಒಂದು ಮೊಟ್ಟೆ ಪಪ್ಸ್ ಕೇಳ್ಕೊಳ್ತಾನೆ. ಅದು 15 ದಿನಕ್ಕೆ ಒಂದು 20 ದಿನಕ್ಕೆ ಅಷ್ಟು ಬಿಟ್ಟರೆ ಇನ್ಯಾವುದನ್ನು ಕೊಡ್ತಾ ಇಲ್ಲ. ಸದ್ಯಕ್ಕೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಮನೇಲಿ ಅವನಿಗೆ ಚೆನ್ನಾಗಿ ಒಳ್ಳೆ ಫ್ರೂಟ್ಸ್ ಕೊಡ್ತೀವಿ. ಮನೇಲೇ ಎಲ್ಲ ಮಾಡ್ಕೊಡ್ತೀವಲ್ಲ ಮನೇಲಿ. ಆದಷ್ಟು ಮನೇಲಿ ಹೆಲ್ದಿ ಅಡುಗೆನೇ ಇರುತ್ತೆ ನಮ್ಮ ಮನೆ. ಹಾಗಾಗಿ ಅದೆಲ್ಲ ಅವನು ಚೆನ್ನಾಗಿ ತಿಂತಾನೆ. ಮನೇಲಿ ನಾನ್ ವೆಜ್ ಅಂದರೆ ಅವನು ಸಿಕ್ಕಾಬಟ್ಟೆ ಇಷ್ಟ. ನಾನ್ ವೆಜ್ ಪ್ರಿಯ ಅವನು. ಮಟನ್ ಆಗ್ಬೋದು, ಚಿಕನ್ ಆಗ್ಬೋದು, ತುಂಬ ಚೆನ್ನಾಗಿ ತಿಂತಾನೆ. ಹಾಗಾಗಿ ಅವನಿಗೆ ಅದೆಲ್ಲ ಮಾಡ್ಕೊಡ್ತಾ ಇರ್ತೀವಿ. ಫ್ರೂಟ್ಸ್ ಚೆನ್ನಾಗಿ ತಿಂತಾನೆ. ಮತ್ತು ಸ್ವಲ್ಪ ಒಂದಿಷ್ಟು ಡ್ರೈ ಫ್ರೂಟ್ಸು ಮನೆಯಲ್ಲಿ. ಅದು ಬಿಟ್ಟರೆ ಬೇರೆ ತಿಂಡಿಗಳಂತೂ ಏನೋ ಅವನು ಕೊಡಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿದ್ದಾನೆ. ಇವಾಗ ಬನ್ನಿ ಪಾಪು. ಅವನಿಗೂ ಏನು ನಾವು ಅದು ಇದು ಥರ ರೆಡಿ ಮಾಡಿಲ್ಲ. ಸಿಂಪಲ್ಲಾಗಿ ಒಂದು ಟೀ ಶರ್ಟು ಚಡ್ಡಿ ಹಾಕಿ ರೆಡಿ ಮಾಡಿದ್ದೀವಿ. ಬನ್ನಿ, ಬರ್ತಾ ಇದ್ದಾರೆ. ಬನ್ನಿ ಮೇಡಮ್. ಹಾಯ್ ಬೇಬಿ. ಬಂಗಾರಿ ಏನಿವತ್ತು ಇದ್ದೇ ಕೈ. ಹ್ಯಾಪಿ ಬರ್ಡೇ. ಹಾಫ್ ಇಯರ್ ಬರ್ಡೇ. ಹೆಂಗ ಹಾಫ್ ಇಯರ್ ಆಯ್ತು ಅನ್ನೋದೇ ಗೊತ್ತಿಲ್ಲ. ಹ್ಯಾಪಿ ಬರ್ಡೇ ಹಾಫ್ ಬರ್ಡೇ. ಇಲ್ಲೇನು ರೆಡಿ ಆಗ್ಬೋದು. ಅಲ್ಲಿ ಏನಿದೆ ಮೊನ್ನೆ ಅವ್ನು ಯಾವಾಗಲೂ ಬಾಯಿನೊಳಗಡೆ ಬೆರಳು ಹಾಕ್ತಾನೆ ಇರ್ತಾನೆ. ಇನ್ನೇನು ಬೇಡ ಇವನಿಗೂ ಬೇರೆ ಥರ ಡ್ರೆಸ್ ಅದೆಲ್ಲ ಸುಮ್ಮನೆ ಬೇಡ. ಯಾಕಂದ್ರೆ ಗೊತ್ತಲ್ಲೋ ಅಚ್ಚೋ ಏನು ಬೇಕು, ದೃಷ್ಟಿ ಎಲ್ಲ ಆಗೋದು ಈ ಥರ ಎಲ್ಲ ಆಗುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಹಾಕ್ಬಿಡಿ ಸಿಂಪಲ್ ಒಂದು ಟೀ ಶರ್ಟ್ ಹೊಸದೆ, ಅವ್ರ ಮಾವ ತಂದಿರೋ ಟೀ ಶರ್ಟ್ ಸಿಂಪಲ್ ಆಗಿ ಇಳಿ ಕೆಳಗಡೆ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ರು. ಪಾಪ ಇವನಿಗೂ ಇವಾಗ ಸ್ನಾನ ಮಾಡಿಸಿರೋದು. ಬೆಳಗ್ಗೆ ಮಧ್ಯಾಹ್ನ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಎಣ್ಣೆ ಎಲ್ಲ ಹಾಕಿ ತಲೆಗೆ ಮಾಡಿದ್ವಿ. ಮಧ್ಯಾಹ್ನ ಸ್ನಾನ ಮಾಡಿಸ್ಲಿಲ್ಲ. ಸ್ವಲ್ಪ ಅಲ್ಲಿ ಅಂತ ಓಡಾಡ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ಏನು ಮಾಡೋದು? ಹಾಯ್ ಅಂತ ಹೇಳು ನೋಡಿ. ಫೋನಲ್ಲಿ ನಾವು ಎಲ್ಲ ಕಾಣಿಸ್ತಿದ್ದೀವಿ. ಅವ್ನಿಗೊಂದು ಡೌಟು, ಇದು ಹೆಂಗೆ ಅಂತ ಕನ್ನಡಿ ಮುಂದೆ ಹೋದ್ರೆ ನಗ್ತಾ ಇರ್ತಾನೆ. ಇಲ್ದಾಗ್ತೀಯಾ? ಬಾ. ಇಲ್ಲ ಮಾತಾಡಿ ಇಷ್ಟೇ ವಿಡಿಯೋ ಮಾಡ್ಕೊ.
ಓಕೆ ಇವಾಗ ಪರಮ್ ಬರ್ಡೇ ಕೇಕ್ ನೋಡಿ ಹೇಗಿದೆ ಅಂತ. ಇಲ್ಲಿ ಬಾ ಮನೆ ಸ್ವಲ್ಪ ಸಾಕು ಸ್ಟಾಪ್. ಯಾಕಂದ್ರೆ ನಮ್ಮ ಕೋರಿಯೋಗ್ರಾಫರ್ಗೆ ವಿಡಿಯೋಗ್ರಾಫರ್ಗೆ ಹೇಳ್ಕೊಡ್ಬೇಕು ಅವಾಗ. ಎಸ್ ಏನೇನೋ ಹಾಫ್ ವೇ ಟು 1 ಅಂತ. ಸೊ ಕಂಪ್ಲೀಟೆಡ್ ಬಾಸ್ ಬೇಬಿ ಅಂತ ಬರ್ಸಿ. ಹಿಂದೆ ಹೋಗು ಖುಷ್. ಬಾಸ್ ಬೇಬಿನ. ಸೊ ಇದು ಜಸ್ಟ್ ಸ್ಟೈಲಿಶ್ ಆಗಿ ಇವಾಗ ಸಿಟ್ಟಿಂಗ್ ಪೊಸಿಷನ್ ಇರುತ್ತೆ ಅಲ್ವಾ ಮಗುದು. ಸೊ ಹಂಗಾಗಿ ಇಲ್ಲಿ ಸಿಟ್ಟಿಂಗ್ ಪೊಸಿಷನ್ ಇದು. ಹಾಗೆ ಸೂಪರ್. ಹೇಗಿದೆ ಕೇಕು ಅಂಡ್ ಕರೆನ್ಸಿ. ಓ ಸೂಪರ್. ಸೊ ಹೀಗಿದೆ. ಇದನ್ನ ಇವಾಗ ನೀಟಾಗಿ ಅರೇಂಜ್ ಮಾಡೋಣ. ಓಕೆ ಇಲ್ಲಿ ಒಂದು ಹಿಂದೆ ಅಲ್ಲ ಪಾಪನು ಕೂರ್ಸ್ಕೊಂಡಿರ್ತೀನಿ. ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲಿಲ್ಲ, ಅದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ. ಅಲ್ಲೊಪ್ಕೊಳ್ಳಿ. ಸಾಕು ತುಂಬಾ ಬುಜ್ಜಿ ಈ ಕಡೆ ಬಾಬುಜಿ, ಈ ಕಡೆ ಬಮ್ಮನೆ. ಚೆನ್ನಾಗಿ ಬಂದೈತಲ್ಲ ಮಮ್ಮಿ, ಚೆನ್ನಾಗಿ ಬಂದೈತಿ. ಇಲ್ಲದೆ ಯಾರಾದ್ರು ಇನ್ನೊಂದು ಹಂಗೆ ವಿಡಿಯೋ ಮಾಡ್ಬಿಡಿ. ಇಲ್ಲಂದ್ರೂ ವಿಡಿಯೋ ಇದೆಯಾ ಆಫ್ ಮಾಡಿ ನಾನು. ಹೇಳಿ ಬಿಡೆ ನಾವು ನೋಡು. ಪರಾಮ್ ಹ್ಯಾಪಿ ಬರ್ಡೇ ಟು ಯು. ಗೊತ್ತಲ್ವಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪರಮ್ ಗೌಡ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಸುಮ್ಮನಿರುಪ ಬುಜ್ಜಿ. ಓ ಒಬ್ಬ ಏನಾಯ್ತು ಓನಾಯ್ತು. ಬಾ ಬಾ ಮುಂದೆ ತಿರ್ಸ್ಬೇಕ ನಿನಗೆ. ಈಗ ತಿಂತಾನ ನೋಡೋಣ. ಇವನ್ ಗಿಫ್ಟ್ ಎಲ್ಲಿ? ಅವನಿಗೆ ವಾಕರ್ದು ಶೈಲು ಹೇಳಿದ್ಲು, ಅದು ನಾಳೆ ಬರುತ್ತಂತೆ ಅಂತ ದುಡ್ಡು ಇಸ್ಕೊಂಡು ಇಟ್ಕೊಂಡಿದ್ದಾನೆ ನೋಡಿ. ಮತ್ತು ಸುನಿಲ್ ಕೂಡ ವಿಡಿಯೋ ಕಾಲಿಗೆ ಬರಬೇಕಿತ್ತು ಪಾಪ. ಅವರು ಹೆಂಗೆ ಏನೋ ಅಂತ ನಿಮಗೂ ಗೊತ್ತಲ್ವಾ, ಏನೋ ಫೋನೇ ರಿಸೀವ್ ಮಾಡ್ತಿರಲಿಲ್ಲ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಕೇಕ್ ಕೂಡ ಕಟ್ ಮಾಡಾಯಿತು. ಅವರು ಸ್ವಲ್ಪ ಬ್ಯುಸಿ ಇದ್ದರು. ನನಗಿದೆ ಏನೂ ಮಾಡೋಕ್ಕಾಗಲ್ಲ, ನಮಗೂ ಬೇಜಾರಿತ್ತು. ಸುನೀಲ್ ಒಬ್ಬರು ವೀಡಿಯೋ ಕಾಲಲ್ಲಿದ್ದರೆ ನಮ್ಗೆ ಇನ್ನೂ ಸಿಕ್ಕಾಬಿಟ್ಟೆ ಖುಷಿ ಆಯ್ತಿತ್ತು, ಖುಷಿ ಆಗ್ತಾಯಿತ್ತು. ಪಾಪ ಅವರು ಕೂಡ ವೀಡಿಯೋ ಕಾಲ್ಗೆ ಬರಲಿಲ್ಲ, ಅದೊಂದು ಬೇಜಾರು. ಅದು ವಿಷು ಕೂಡ ಇಲ್ಲ, ವಿಷುನೂ ಇಲ್ಲ, ಅವ್ರ ಅಪ್ಪ ಅಲ್ಲಿ ಇಬ್ಬರು ಸರಿ ಆಯಿತು ಬಿಡಿ. ಏ ಬುಜಿಮಾ ಜಾಸ್ತಿ ತಿನ್ನಬಾರ್ದು, ಇವ್ರು ನೋಡಿ ಜಾಸ್ತಿ ತಿನ್ನಬಾರ್ದು. ಓಕೆ, ಮತ್ತು ಆಲ್ರೆಡಿ ಊಟ ಕೂಡ ನಂದು ಆಗೋಯ್ತು. ಯಾಕೆಂದರೆ ನಾನು ಅಲ್ಲೆಲ್ಲ ಸುತ್ಕೊಂಡು ಬಂದಿದ್ದಕ್ಕೆ ತುಂಬಾ ಸುಸ್ತಾಯಿತು. ಅಲ್ಲಿಂದ ಬಂದು ಮತ್ತೆ ಸ್ನಾನ ಮಾಡಿ ರೆಡಿಯಾಗಿ ಊರಿಗೆ ಹೋಗಿದೆ. ಅಲ್ಲಿ ಮಾವನು ಸ್ವಲ್ಪ ಹುಷಾರಿಲ್ಲ ಅಂದ್ರಲ್ಲಿ ಹೋಗಿದ್ದು ಬಂದೆ. ಹಾಗಾಗಿ ಇವಾಗ ಬಾಯ್.